ಇನ್ನು ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಗೆ ಶಾಸಕರ ಅಭಿಪ್ರಾಯ ಆಲಿಸಿ ಶಾಸಕರ ಒಟ್ಟು ಅಭಿಪ್ರಾಯವನ್ನು ಆಲಿಸಲೇಬೇಕು ಅಂತ ಹೇಳಿ ಪಕ್ಷದ ನಾಯಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಒತ್ತಾಯ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವ ಹಾಗಿಲ್ಲ, ಶಾಸಕರ ಅಭಿಪ್ರಾಯವನ್ನು ಆಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಆಗಬೇಕು. ಸಿಎಂ, ಡಿಸಿಎಂ ಎಲ್ಲ 140 ಶಾಸಕರ ಅಭಿಪ್ರಾಯವನ್ನು ಕೂಡ ಕೇಳಬೇಕು. ಅಭಿಪ್ರಾಯ ಕೇಳಿ ನಂತರ ಹೈಕಮಾಂಡ್ ತೀರ್ಮಾನವನ್ನ ಮಾಡಲಿ. ಶಾಸಕರ ಅಭಿಪ್ರಾಯದಂತೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದಾಗ್ಲಿ ಅಥವಾ ಅವರನ್ನೇ ಮುಂದುವರಿಸೋದಾಗ್ಲಿ ಏನೇ ಇದ್ರೂ ಕೂಡ ಶಾಸಕರು ಏನು ಹೇಳ್ತಾರೋ ಅದನ್ನ ನಾವು ಕೇಳಬೇಕಾಗತ್ತೆ ಅಂತ ಹೇಳಿ ಹೈಕಮಾಂಡ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಬೇಡಿಕೆ ಇಟ್ಟಿದ್ದಾರೆ. ಮತ್ತೆ ಹೋದಾಗ ಶಾಸಕರು ಬರಲೇಬೇಕು, ಮೀಟಿಂಗ್ ಮಾಡಲೇಬೇಕಲ್ಲ, ಅದೇನು ಪ್ರಶ್ನೆ ಇಲ್ಲ. ಆ ಜಿಲ್ಲೆಗೆ ಹೋದಾಗ 5-6 ಜನ MLA ಇದ್ದೇ ಇರ್ತಾರೆ. MLA ಬರ್ತಾರೆ, ನಮ್ಮ ಇಲಾಖೆ ಮುಖ್ಯವಾಗಿರ್ತದೆ, ರಸ್ತೆ ಎಲ್ಲದಕ್ಕೂ ಸಂಬಂಧಪಟ್ಟದ್ದು. ಸೊ ಬರ್ತಾರೆ, ಕೇಳ್ತಾರೆ. ಮತ್ತೆ ಇನ್ನಂತಿ ನಾವು ಎಲ್ಲ ಜಿಲ್ಲೆಗೆ ಹೋಗ್ತೀವಿ, ಮತ್ತೆ ಅದೇ ಆಗ್ಬಾರ್ದು ಸರ್. ಇಲ್ಲ, ಅದಿನ್ನು ಚರ್ಚೆನೇ ಸ್ಟಾರ್ಟ್ ಆಗಿಲ್ಲ. ಎಲ್ಲಿ ಯಾರ ಮುಂದೆ ಹೇಳೋರು ನಾ ಆಗ್ತೀವಿ ಅಂತ ಯಾರಿಗೆ ಹೇಳೋರು? ಚರ್ಚೆ ಆಗಿಲ್ಲ, ಆದ್ಮ್ಯಾಗ ನೋಡೋಣ. CM, DCM ಕುಂತ ಚರ್ಚೆ ಮಾಡ್ಬೇಕಲ್ಲ, ಅದು ಯಾರು ಆಗೋದ್ರ ಅಂತ ಕೇಳ್ಬೇಕು. ಅವರು ಯಾರು ಆಗ್ತಾರ ಅಂತ ಕೇಳಿದಾಗ ಚರ್ಚೆ ಪ್ರಾರಂಭ ಆಗ್ತೈತಿ. ಇನ್ನು ಕೇಳಿಲ್ದ ನಾವ್ ಹೆಂಗ್ ಹೇಳೋರು ಏನಂತ? ಇಲ್ಲ ನಾನೇ ಮುಂದುವರಿತೀನಿ ಅನ್ನೋ ಆಗ್ರಹವನ್ನ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದ್ದಾರೆ. ತಾವುಗಳು ಕನ್ವಿನ್ಸ್ ಆಗ್ತಾರೆ ಅಲ್ಲ, ಅದು ಕೇಳಿದ್ರೆ ಇತಿಶ್ರೀ ಆಗ್ಬೇಕು. ಅವ್ರಾರ ಮುಂದುವರಿತಾರ, ಯಾರು ಹೊಸದಾಗಿ ಮಾಡ್ತಾರೆ ಆಗ್ಬೇಕ್ರ. ಇಲ್ಲ ದಿವಸ ಚರ್ಚೆ, ಅವರು ಯಾವ ಅಧ್ಯಕ್ಷ ಬದಲಾವಣೆ, ಅದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಎಸ್ ಅವರೇ ಮುಂದುವರಿತಾರ ಅಂತ ಹೇಳಿದ್ರೆ ಮುಗಿದೋಯ್ತು, ಕ್ಲೋಸ್ ಆಯ್ತು ಮ್ಯಾಟ್ರು. ಇಲ್ಲ, ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ. ಯಾಕಂದ್ರೆ ಅವ್ರದೇ ಒಂದು ನೋಟ್ ಇದೆ, MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದೆ ಅಂತ. ಅದೇ ಗೊಂದಲ ಸೃಷ್ಟಿ ಅದು. ಯಾಕಂದ್ರೆ ಆಲ್ರೆಡಿ ಆಗಿ ಇಲೆಕ್ಷನ್ ಎಷ್ಟು 6 ಮಂತ್ ಆಯ್ತು. ಈಗ ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆ ಅವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದೆ. ನಮಗೆ ಸಹ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು. ಒಂದು ಇತಿಶ್ರೀ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ನ್ಯಾಚುರಲ್ ಆಗಿ ಎಲ್ಲರೂ ಕರೆದು ಕೇಳ್ಬೇಕು. CM ಅವರು, DCM ಅವ್ರು ಕರೆದು ಕೇಳ್ಬೇಕಲ್ಲ ಶಾಸಕರನ್ನು.